కర్ణాటక రాజకీయాల్లో అత్యంత చారిత్రాత్మక పరిణామం చోటు చేసుకుంది. వచ్చే ఎన్నికల్లో తాను బరిలోకి దిగడం లేదని, అయితే క్రియాశీలక రాజకీయాల్లో ఉంటూ ప్రజల కోసం తన గొంతును వినిపిస్తూనే ఉంటానని కర్ణాటక మాజీ ముఖ్యమంత్రి సిద్ధరామయ్య స్పష్టం చేశారు. ఓ కార్యక్రమంలో పాల్గొన్న ఆయనకు వచ్చే పార్లమెంట్ ఎన్నికల్లో పోటీ చేయాలని అభిమానులు మద్దతుదారులు కోరగా ఆయన ఈ మేరకు స్పందించి తన రాజకీయ భవిష్యత్తుపై స్పష్టత ఇచ్చారు. సామాజిక న్యాయం, అంతర్గత రిజర్వేషన్లు మరియు బహుజన వర్గాల హక్కుల పరిరక్షణే తన ప్రాథమిక సిద్ధాంతాలని సిద్ధరామయ్య పునరుద్ఘాటించారు. అధికారంలో ఉన్నా లేకపోయినా తాము ఎదుర్కొంటున్న సమస్యలపై నిరంతరం పోరాటం చేస్తానని వెల్లడించారు. ರಾಜಕೀಯ ಮಾತಾಡಬಾರ್ದು ಅಂತ ಇದ್ದೀನಿ. ಅವ್ರ ವಿರೋಧ ಇದ್ದಾರೆ ಬಿಜೆಪಿ ಮನುವಾದಿಗಳು ಅವರು ವಿರೋಧ ಇದ್ದಾರೆ. ಹಿಂಗೆ ಮುಂದುವರಿಬೇಕು, ಆಗ ಮಾತ್ರ ನನಗೆ ಶೋಷಣೆ ಮಾಡಲಿಕ್ಕೆ ಅವಕಾಶ ಆಗೋದು ಅಲ್ವಾ. ಬಡತನದಲ್ಲಿರೋರು ಇರಲೇಬೇಕು, ಶ್ರೀಮಂತಿಗೆ ಇರಲೇಬೇಕು, ಜಾತಿ ವ್ಯವಸ್ಥೆ ಇರಲೇಬೇಕು, ಚತುರ್ಣ ವ್ಯವಸ್ಥೆ ಜಾರಿ ಆಗಬೇಕು ಮಾಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಆಕ್ಷೇಪ ಆದ್ಮೇಲೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಅದನ್ನು ವಿರೋಧ ಮಾಡಿದವರು ಯಾರು? ಮನುವಾದಿಗಳೆಲ್ಲ. ಬಂದ ತಕ್ಷಣ ಎಂಥದ್ದು ಎಂಥದ್ದು ಗಾರ್ಡ್ ಒಂದು ಪತ್ರಿಕೆ ಬಂದಿದೆಯಲ್ಲ, ಯಾವುದು ಇಂಗ್ಲಿಷ್ ಪತ್ರಿಕೆ, ಆರ್ಗನೈಸರ್ ಅದನ್ನು ವಿರೋಧ ಮಾಡೋದು ನೋಡಿದ್ದೀರಾ? ಸಂವಿಧಾನ ಜಾರಿಗೆ ಬಂದಾಗ ಅದನ್ನು ವಿರೋಧ ಮಾಡಿದವರು ಯಾರು? ಮನುವಾದಿಗಳು. ಮನುಸ್ಮೃತಿ ಫಾಲೋ ಮಾಡಿದವರು ಯಾರು? ಮನುವಾದಿಗಳು. ಇಂದ ಇವತ್ತು ವಿಚಾರ ಸಂಕಿರಣ ಇಟ್ಕೊಂಡಿದ್ದೀರಿ, ಬಹಳ ಸಂತೋಷ. ನಾನು ನಿಮ್ ಪರ ಇರ್ತೀನಿ. ಮೀಸಲಾತಿ ಪರ ಅಂದ್ರೆ ನಿಮ್ ಪರ ಅಲ್ಲ, ನೀವು ಯಾವ್ಯಾವುದೋ ಪಕ್ಷದಲ್ಲಿ ಇದ್ದೀರಿ. ಮಾಸಂದ್ರ ಮುನಿಯಪ್ಪ ಹಾಗಂತೇಳಿ ನಾನು ಅವ್ರ ಜೊತೆ ಇರಕ್ಕಾಗಲ್ಲ. ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ಬೇಕು ಸರ್, ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ಬೇಕು, ಹೋಗ್ಬೇಕು, ನೀವು ಪ್ರಧಾನಿ ಆಗ್ಬೇಕು. ಯಾರು? ನಾನು ಮುಂದಿನ ಎಲೆಕ್ಷನ್ಗೆ ನಿಲ್ಲದಯ್ಯ, ಆದ್ರೆ ಸಕ್ರಿಯ ರಾಜಕಾರಣದಲ್ಲಿ ಇರ್ತೀನಿ. ಅದಕ್ಕೆ ಸಕ್ರಿಯವಾಗಿ ಕ್ಯಾಂಪೇನ್ ಮಾಡ್ತೀನಯ್ಯ. ಈಗ ನನಗೆ 80ನೇ ವರ್ಷಕ್ಕೆ ಕಾಲಿಟ್ಟಿದ್ದೀನಿ ನಾನು. 80ನೇ ವರ್ಷಕ್ಕೆ 79 ತುಂಬಿ 80ನೇ ವರ್ಷಕ್ಕೆ ಕಾಲಿಟ್ಟಿದ್ದೀನಿ. 28ಕ್ಕೆ ಆಗುತ್ತೆ ಸರ್ ತಾವು ಮುಖ್ಯಮಂತ್ರಿ. ಕರ್ನಾಟಕ ಮಾಡ್ತಾ ಇದ್ದಾರೆ ನೋಡೋಣ. ಒಂದು ಯೋಚನೆ ಮಾಡಬೇಕು ನೀವು. ಒಂದು, ಒಳ ಮೀಸಲಾತಿ ಹೋರಾಟ ಮುಂದುವರಿಬೇಕು. ಮತ್ತೆ ಯಾವುದೇ ಕಾರಣಕ್ಕೆ ನಿಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿದ್ದಾವೆ ಅನ್ನೋದು ಹೋರಾಟ ಮಾಡಿ, ಆದರೆ ಗುರಿ ತಲುಪುವವರೆಗೂ ಹೋರಾಟ ಮಾಡಬೇಕು. ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಸ್ಪೃಶ್ಯರು ಅಸ್ಪೃಶ್ಯರು ಎಲ್ಲ ಒಟ್ಟಿಗೆ ತಗೊಂಡು ಹೋಗಬೇಕು. ಯಾರ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವರೆಲ್ಲರೂ ಕೂಡ ಒಟ್ಟಿಗೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದೇ ನಮ್ಮ ಉದ್ದೇಶ.
ಬಹಳ ಬೆಂಕಿ ಹಚ್ಚಿಸ್ತಕ್ಕಂಥ ಕೆಲಸ ಮಾಡ್ಬಿಡ್ತಾರೆ, ಹುಷಾರಾಗಿರ್ಬೇಕು. ಅದರಿಂದ ನಿಮ್ಮ ಈ ವಿಚಾರ ಸಂಕಿರಣದಲ್ಲಿ ಏನ್ ಬರ್ತದೆ ಇವತ್ತು ಸಾಯಂಕಾಲದವರೆಗೂ ನಡೀತದ. ನಾನು ಈಗ ದಯಮಾಡಿ ನನಗೆ ಮನವಿ ಸಭೆ ಮುಖಾಂತರ 4 ಸಮಾಜದ ಮಂತ್ರಿಗಳು ಕರೆದು ನಮ್ಮ ನಾಯಕತ್ವದಲ್ಲಿ ಸಿಎಂ ಹತ್ರ ಒಂದು ಅರ್ಜೆಂಟ್ ಮೀಟಿಂಗ್ ಮಾಡ್ತಿದ್ದೀವಿ. ಅವ್ರು ಒಪ್ಕೊಂಡು ಬರೋದಾದ್ರೆ ನಂದೇನು ತಕರಾರಿಲ್ಲ. ನೋಡಿ, ಇಬ್ಬರು ಮಂತ್ರಿಗಳು ಕರೆದಿದ್ರಿ, ಇಬ್ಬರು ಮಂತ್ರಿಗಳು ಬಂದಿಲ್ಲ. ನೆಕ್ಸ್ಟ್ ಬರಾಗ ಮಾಡ್ತೀವಿ ಸರ್. ಗೊತ್ತಿಲ್ಲಪ್ಪ, ಹೇಳದೆ ನಾನು. ಇಬ್ಬರು ಮಂತ್ರಿಗಳು ಕರೆದಿದ್ರಿ ಅಲ್ವಾ? ಅವ್ರು ಬಂದೇ ಇಲ್ಲ. ಸಾಹೇಬರಿದ್ರೆ ನಮ್ದೇನಿಲ್ಲ, ಅದು ಬೇರೆ ವಿಚಾರ. ರೀ, ಈಗ ಮುನಿಯಪ್ಪನವ್ರ ಹತ್ರನೇ ಸಮಾಜ ಕಲ್ಯಾಣ ಇದೆ, ಹೋರಾಟ ಮಾಡಿ ತಗೊಂಡಿದ್ದಾರೆ, ಅದು ಬೇರೆ ವಿಚಾರ. ಅವ್ರಿಗೆ ನೀವೆಲ್ಲ ಶಕ್ತಿ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಬಟ್ ಯಾರನ್ನೂ ಅನ್ಯಾಯ ಆಗಬಾರ್ದು, ಯಾರಿಗೂ ಅನ್ಯಾಯ ಆಗಬಾರ್ದು, ಎಲ್ರಿಗೂ ನ್ಯಾಯ ಸಿಗ್ಬೇಕು. ಅದೇ ಸಾಮಾಜಿಕ ನ್ಯಾಯ. ಆ ಕೆಲಸ ನೀವು, ನಿಮ್ಮ ಹಿಂಬಾಲಕರು ಮತ್ತೆ ಸಮುದಾಯ, ಸಮಾಜ ಇದು ಮಾಡಿ ಸರ್. 5 ಸಮಾಜ ಒಟ್ಟೊಟ್ಟು ಹೋಗ್ತೀವಿ ನಾವು. SC ST ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇಟ್ಕೊಂಡಿದ್ದೀನಿ. ಕೂಡ ಸೇರಿಸ್ತೀವಿ. ನಮ್ ಜೊತೆಗೆ ಹೆಗಲ್ ಕೊಡ್ರಿ ಸಾಕು. ನಮ್ ಜೊತೆಗೆ ನಾನು ಒಳ ಮೀಸಲಾತಿ ಪರ ಇದ್ದೇ ಇರ್ತೀನಿ. ನಾನು ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳ ಜೊತೆ, ಮಂತ್ರಿಗಳ ಜೊತೆ ಮಾತಾಡುತ್ತೇನೆ. ಅಂತ ಹೇಳ್ತಾ ನೀವು ಹೇಳೋದು ಇಲ್ಲಿ ಹೇಳ್ತೀನಿ ಅಂತಲ್ಲ, ಈವನ್ ಅದರ್ವೈಸ್ ನಾನು ಸಾಮಾಜಿಕ ನ್ಯಾಯದ ಪರ ಇದ್ದೇ ಇರ್ತೀನಿ. ಮುಂದಿನ ದಿನಗಳಲ್ಲಿ ಮಾದಿಗರಿಗೆ ರಾಜಕೀಯ ಶಕ್ತಿ ಹೆಚ್ಚಿಕೊಡಿ ಸರ್. ಮಾದಿಗರಿಗೆ ರಾಜಕೀಯ ಶಕ್ತಿ ಬರಂಗ್ ಹೆಚ್ಚು ಅವಕಾಶ ಕೊಡಿ. ತಮ್ಮ ಕಾಲದಲ್ಲಿ 28ಕ್ಕೆ 28 ಈಗಲೂ ಕೊಡಬೇಕು. ನೋಡೋಣ. ಹೈದರಾಬಾದ್